ಆತ್ಮೀಯರೇ ನಮಸ್ಕಾರ, ಜೈ ಶ್ರೀರಾಮ್. ನಿಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತ. ಇವತ್ತು ನಾನು ನಿಮಗೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಒಂದು ವಿಚಿತ್ರ ನಡೆಯುತ್ತೆ, ಆಗಾಗ ನಡೆಯುತ್ತೆ, ಅದನ್ನು ಕುರಿತು ಹೇಳೋಣ ಅಂತ. ನೀವೆಲ್ಲ ಕೇಳಿದ್ದೀರಲ್ವ, ಅಲಿಬಾಬಾ ಮತ್ತು 40 ಕಳ್ಳರು ಅಂತ. ಆ ಥರ ಈ ಸರ್ಕಾರ ಮತ್ತು 61 ಜನ ಧೂರ್ತರು ಅಂತ ಹೇಳ್ಬೋದೇನೋ. ಆ ಕ್ಯಾಪ್ಷನ್ ಕೊಡ್ಬೋದು ಅಂತ ಅನಿಸುತ್ತೆ ಈ ವಿಡಿಯೋಗೆ. ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ, ಸರ್ಕಾರಕ್ಕೆ ಈ ಧೂರ್ತರು ಹೋಗಿ ಒಂದು ಸಮಜಾಯಿಷಿ ಕೊಡ್ತಾರೆ, ಸಲಹೆ ಕೊಡ್ತಾರೆ, ಸೂಚನೆ ಕೊಡ್ತಾರೆ, ಗೈಡೆನ್ಸ್, ಮಾರ್ಗದರ್ಶನ ಮಾಡ್ತಾರೆ. ಏನಂತ ಹೇಳಿದ್ರೆ, ಪಾಠ್ಯದಲ್ಲಿ ಅಂದರೆ ಪಠ್ಯಪುಸ್ತಕಗಳಲ್ಲಿ ಭಗವದ್ಗೀತೆ ನೀಡಬಾರ್ದು. ಅಂಥದ್ದು ಏನಾದರೂ ಸಜೆಷನ್ ಯಾರಿಂದಾದರೂ ಬಂದರೆ ಅದನ್ನು ಮೊದಲು ತೆಗೆದುಹಾಕಿ ಮಾಡಲೇಬಾರ್ದು ಅಂತ ಮುಖ್ಯಮಂತ್ರಿಗಳಿಗೆ ಹೋಗಿ ತಮ್ಮ ಅತ್ಯಂತ ಅಮೂಲ್ಯವಾದಂತಹ ಸಲಹೆಯನ್ನು ಕೊಟ್ಟು ತುಂಬ ಸಂತೋಷಚಿತ್ತರಾಗಿ ಸಮಾಧಾನದಿಂದ ಕೃತಾರ್ಥರಾದೆವು ಅಂತ ವಾಪಸ್ ಬರ್ತಾರೆ ಅಲ್ವೇ. ಅದಕ್ಕೆ ಏನಿದೆ ಭಗವದ್ಗೀತೆಯಲ್ಲಿ, ಯಾತಕ್ಕೆ ಪ್ರಾಣಿಗಳೆಲ್ಲ ಏನೋ ಭಗವದ್ಗೀತೆಯ ಸೊಲ್ಲೇ ಎತ್ತಬಾರ್ದು ಟೆಕ್ಸ್ಟ್ ಬುಕ್ಕಲ್ಲಿ ಅಂತ ಹೇಳ್ತಾರಲ್ಲ, ಏನು ಅಂತ. ಈಗ ನಾವು ಭಗವದ್ಗೀತೆ ಚಿಕ್ಕ ವಯಸ್ಸಿನಿಂದ ಅದರ ಬಗ್ಗೆ ಕೇಳಿದ್ದೀವಿ, ಉಪನ್ಯಾಸಗಳು ಕೇಳಿದ್ದೀವಿ. ನಾನೇ ಅಂತೂ ಪಾಠ ಮಾಡಿದ್ದೀನಿ. ಅದು ನಮ್ಮ ಆಪ್ಷನಲ್ ಸಂಸ್ಕೃತ ವಿದ್ಯಾರ್ಥಿಗಳಿಗೆ 6 ಅಧ್ಯಾಯಗಳನ್ನು ಇಟ್ಟಿರ್ತಾಯಿದ್ರು. ನಾವು MA ಓದೋವಾಗ ಭಗವದ್ಗೀತೆಯನ್ನು ಇಟ್ಟಿರ್ತಾಯಿದ್ರು. ಯಾಕೆ ಭಗವದ್ಗೀತೆನ ಪಾಠ್ಯವಾಗಿ ಕೂಡ ಇಡ್ತಾರೆ ಅಂತ ಹೇಳಿದ್ರೆ, ಭಗವದ್ಗೀತೆ ಅನ್ನೋದು ಇದು ನಮ್ಮ ದೇಶದಲ್ಲಿ ಬೆಳೆದು ಬಂದಿರುವಂತಹ ಎಲ್ಲ ದಾರ್ಶನಿಕ ಅಭಿಪ್ರಾಯಗಳಿದೆಯಲ್ಲ, ಸಮೃದ್ಧವಾದಂತಹ ದರ್ಶನಶಾಸ್ತ್ರ, ಅದೆಲ್ಲರ ಸಮನ್ವಯ ಸ್ವರೂಪದಲ್ಲಿ ಇರೋವಂಥ ಅತ್ಯದ್ಭುತವಾದಂತಹ ಜಗತ್ತಿಗೆ ಬೆಳಕನ್ನು ಕೊಡುವಂತಹ ಒಂದು ಮಹಾಗ್ರಂಥ. ಇದರ ಬಗ್ಗೆ ನಿಮಗೆಲ್ಲರಿಗೂ ಒಂದು ಪ್ರಸಂಗ ಜ್ಞಾಪಕ ಇರಬಹುದು. ಸ್ವಾಮಿ ವಿವೇಕಾನಂದರು ವಿದೇಶಗಳಿಗೆ ಹೋದಾಗ ಭಗವದ್ಗೀತೆಯನ್ನು ಉದ್ಧರಿಸಿ ಅನೇಕ ಅದರಲ್ಲಿರುವಂಥ ರಾಜಯೋಗ, ಭಕ್ತಿಯೋಗ, ಕರ್ಮಯೋಗ ಇದ್ರ ಬಗ್ಗೆ ಎಲ್ಲ ಉಪನ್ಯಾಸಗಳನ್ನು ಮಾಡ್ತಾಯಿದ್ರು. ಅವರೆಲ್ಲ ಕಣ್ಣು ಬಾಯಿ ಬಿಟ್ಕೊಂಡು ಕೇಳ್ತಾಯಿದ್ರು. ಯಾಕೆಂದರೆ ಇಂಥ ಒಂದು ಸಮನ್ವಯ ಯೋಗವನ್ನು ಜೀವ, ಜಗತ್ತು, ಜೀವಕ್ಕೆ ಇರೋವಂತಹ ಒಂದು ಉದ್ದೇಶ, ಅದರ ಸಾಧನೆ, ಮೋಕ್ಷ, ಇದನ್ನೆಲ್ಲ ಕುರಿತು ಯಾರೂ ಇಷ್ಟು ವಿಶೇಷವಾಗಿ ಬೇರೆ ಗ್ರಂಥಗಳಲ್ಲಿ ಬಂದಿಲ್ಲ, ಬೇರೆ ಶಾಸ್ತ್ರಗಳಲ್ಲಿ. ಇಲ್ಲಿ ಬಂದಿದೆ. ಅದನ್ನು ಸ್ವಾಮಿ ವಿವೇಕಾನಂದರಂತಹ ಒಂದು ಅಪರೂಪದ ವಾಗ್ಮಿ, ಅದು ವಾಕ್ಸಿದ್ಧಿ ಉಳ್ಳಂಥವರು, ಅಧ್ಯಾತ್ಮ ಸಿದ್ಧಿಯನ್ನು ಪಡ್ಕೊಂಡಿದ್ದಂಥವರು, ಆ ಪರಮಹಂಸರ ಪರಮ ಶಿಷ್ಯರು ಹೋಗಿ ಹೇಳಿದಾಗ ಯಾರಿಗೆ ಬೇಕಿಲ್ಲ ರೀ, ಎಲ್ಲರೂ ಕೇಳ್ತಾಯಿದ್ರು. ಅವರ ಶಿಷ್ಯರಾದರು ಅನೇಕರು. ಅಂಥದ್ದು ಅವರ ಆದರೆ ಎಲ್ಲರಿಗೂ ಯಾವತ್ತೂ ಕೂಡ ಒಂದೇ ವಿಧವಾದಂತಹ ಒಂದು ರೆಸ್ಪಾನ್ಸ್ ಅಂದರೆ ಪ್ರತಿಕ್ರಿಯೆ ಆಗಲಿ, ಪ್ರತಿಸ್ಪಂದನೆ ಆಗಲಿ ದೊರಕೋದಿಲ್ಲ. ಸ್ವಾಮಿ ವಿವೇಕಾನಂದರು ಅತ್ಯಂತ ಪ್ರಾಮಾಣಿಕವಾಗಿ ಯಾರನ್ನೂ ಯಾವ ವಿಧವಾದಂತಹ ರೀತಿಯಲ್ಲೂ ಕಂಡೆಮ್ ಮಾಡದೆ ತಮ್ಮ ಅಭಿಪ್ರಾಯಗಳನ್ನು ತಮ್ಮ ದರ್ಶನಶಾಸ್ತ್ರಗಳ ಹಿನ್ನೆಲೆಯಲ್ಲಿ ತುಂಬ ಚೆನ್ನಾಗಿ ಹೇಳ್ತಾ ಇದ್ರಲ್ಲ, ಅವ್ರಿಗೆಲ್ಲ ಇವರು ಮಾತಾಡ್ತಾ ಇರೋದನ್ನು ಜನ ತುಂಬ ಆಸ್ಥೆಯಿಂದ ಕೇಳ್ತಾ ಇದ್ದಾರೆ, ಇವ್ರ ಬಗ್ಗೆ ವಾಲ್ತಾ ಇದ್ದಾರೆ, ಇವರನ್ನು ಗುರುಗಳಾಗಿ ಸ್ವೀಕರಿಸ್ತಾ ಇದ್ದಾರೆ, ಅವ್ರ ಹಿಂದೆ ಹೋಗ್ತಾ ಇದ್ದಾರೆ ಅಂತ ಸ್ವಲ್ಪ ಹೊಟ್ಟೆ ಕಿಚ್ಚು ಸಹಜ ತಾನೆ. ಅದಕ್ಕೆ ಅವರು ಏನಾದರೂ ಮಾಡಿ ಈ ಮನುಷ್ಯನಿಗೆ ಸ್ವಲ್ಪ ಅವಮಾನ ಮಾಡಬೇಕು, ಅವನಿಲ್ಲಿಂದ ಕಾಲು ಕೇಳೋ ಹಾಗೆ ಮಾಡಬೇಕು ಅಂತ ತುಂಬ ಪ್ರಾಮಾಣಿಕವಾಗಿ ಪ್ರಯತ್ನಗಳನ್ನು ಅವರು ಮಾಡ್ತಾಯಿದ್ರು. ಒಂದು ಸರ್ತಿ ಒಂದು ಕಡೆ ಅವರು ಹೋದಾಗ ಎಲ್ಲ ತೋರಿಸ್ತಾ ಇದ್ರಂತೆ, ಅವರ ಲೈಬ್ರರಿ, ಅವರ ಲ್ಯಾಬು, ಅದು ಇದು ಎಲ್ಲ ತೋರಿಸ್ತಾ ಇರುವಾಗ ಒಂದು ಕಡೆ ಎಲ್ಲ ದರ್ಶನಶಾಸ್ತ್ರಗಳು ಜಗತ್ತಿನಲ್ಲಿ ಬೇಕಾದಷ್ಟಿದೆ, ಅದೆಲ್ಲವನ್ನು ಇಟ್ಟು ಕೊನೆಯಲ್ಲಿ ಅಡಿಯಲ್ಲಿ ಭಗವದ್ಗೀತಾ ಗ್ರಂಥವನ್ನು ಇಟ್ಟಿದ್ರಂತೆ. ಆ ಭಗವದ್ಗೀತಾ ಗ್ರಂಥವನ್ನು ತೋರಿಸ್ತಾ ಅಲ್ಲಿ ಒಬ್ಬ ಹೇಳಿದ್ರಂತೆ, ನೋಡಿ ಸ್ವಾಮಿ, ನೀವು ತುಂಬ ಮಾತಾಡ್ತಿರಲ್ಲ, ನಿಮ್ಮ ಈ ಗ್ರಂಥ ನೀವು ಯಾವುದನ್ನು ಕುರಿತು ತುಂಬ ದೊಡ್ಡದಾಗಿ ಉಪನ್ಯಾಸ ಮಾಡಿದೆ, ಅದು ಎಲ್ಲಿದೆ ನೋಡಿ, ಎಲ್ಲದಕ್ಕಿಂತ ತಳದಲ್ಲಿದೆ ಅಂತ. ಅವರು ಯಾರು ಹೇಳಿದ್ರೋ ಅವರನ್ನು ನೋಡಿ ಮಂದಸ್ಮಿತರಾಗಿ ಸ್ವಾಮಿಗಳು ಯಾವ ಹೆಚ್ಚಿಗೆ ಏನು ಮಾತಾಡದೆ ಹಾಗೇ ಬಗ್ಗಿ ಆ ಗ್ರಂಥ ದಪ್ಪಗಿತ್ತಲ್ಲ ಅದನ್ನು ಹಿಂಗೆ ಎಳೆದ್ರಂತೆ. ಆವಾಗ ತಪ 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 ಅಂತ ಅದರ ಮೇಲೆ ಇದ್ದಿದ್ದು ಎಲ್ಲವೂ ಕೂಡ ಬಿದ್ದು ಹೋಯ್ತಂತೆ. ಅವಾಗ ಹೇಳಿದ್ರಂತೆ, ದಿಸ್ ಈಸ್ ದಿ ಬೇಸಿಸ್, ದಿ ಫೌಂಡೇಶನ್ ಫಾರ್ ಆಲ್ ದರ್ಶನಾಸ್ ಅಂತ ಹೇಳಿದ್ರಂತೆ. ಆಲ್ ಫಿಲಸಾಫಿಕಲ್ ಥಾಟ್ ಏನಿದೆ ಅದಕ್ಕೆ ಫೌಂಡೇಶನ್ ಇದ್ದ ಹಾಗೆ, ಅಡಿಪಾಯ ಇದ್ದ ಹಾಗೆ, ಅದು ಭದ್ರ ಬುನಾದಿ ಇದ್ದ ಹಾಗೆ ಅಂತ ಹೇಳಿದ್ರಂತೆ.
ಇದರಿಂದ ಇದು ಬರೀ ಒಂದು ಜೋಕಲ್ಲ, ಸ್ವಾಮಿ ವಿವೇಕಾನಂದರು ಮಾಡಿದಂಥ ಒಂದು ಸಣ್ಣ ಒಂದು ಎಕ್ಸ್ಪೆರಿಮೆಂಟ್ ಅದು. ಅಂದರೆ ಅದು ಸೂಚ್ಯವಾಗಿ ಭಗವದ್ಗೀತೆಯಲ್ಲಿ ಏನಿದೆ ಅನ್ನೋದನ್ನು ಹೇಳ್ತಾ ಇದೆ. ಇಂಥ ಭಗವದ್ಗೀತೆನ ಯಾತಕ್ಕೆ ಇವರುಗಳು ಇಡಬಾರ್ದು ಅಂತ ಎಲ್ಲ ದೊಡ್ಡವರು ಎಲ್ಲರೂ ಡಾಕ್ಟ್ರೇಟ್ಗಳು, ಯೂನಿವರ್ಸಿಟಿ ಪ್ರೊಫೆಸರ್ಗಳು, ಮಹಾ ಸಾಹಿತ್ಯಗಳು, ಏನೋ ಎಲ್ಲ ವಿಧವಾದಂತಹ ಏನು ಪ್ರಶಸ್ತಿಗಳನ್ನು ಪಡೆದಂಥವರು, ಅಕಾಡೆಮಿ ಪ್ರಶಸ್ತಿಗಳು ಪಡೆದಂಥವರು, ಇವರೆಲ್ಲ ಯಾಕೆ ಹೇಳ್ತಾರೆ? ಇಷ್ಟಕ್ಕೂ ಭಗವದ್ಗೀತೆಯಲ್ಲಿ ಏನಿದೆ? ನಾವು ಈಗ ಸಾಮಾನ್ಯವಾಗಿ ಒಂದು ಕಡೆ ಕೂತ್ಕೊಂಡು ಏನಿದೆ ಭಗವದ್ಗೀತೆಯಲ್ಲಿ ಅಂತ ಒಂದು 4 ಮಾತು ಹೇಳೋ ಹಾಗಿದ್ರೆ ನಮಗೆ ಅನಿಸುತ್ತೆ ಏನಿದೆ ಅಂತ. ನೋಡಿ, ಭಗವದ್ಗೀತೆಯಲ್ಲಿ ಒಂದು ಮಾತು ನನಗೆ ಬಹಳ ಇಷ್ಟವಾಗಿರೋ ಅಂಥದ್ದು, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂತ ಹೇಳ್ತಾರೆ. ಜ್ಞಾನದ ಪಾರಮ್ಯವನ್ನು ಹೇಳ್ತಾ ಇದ್ದಾರೆ ರೀ. ಜ್ಞಾನಕ್ಕಿಂತ ಹೆಚ್ಚು, ನಾಲೆಡ್ಜ್ಗಿಂತ ಹೆಚ್ಚು ಇನ್ಯಾವುದು ದೊಡ್ಡದಲ್ಲ ಅಂತ ಹೇಳ್ತಾರೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂತ ಹೇಳ್ತಾರೆ. ಹಾಗೆ ಪಂಡಿತ ಸಮದರ್ಶಿನಃ ಅಂತ ಒಂದು ಮಾತು ಬರುತ್ತೆ. ಅಂದರೆ ತಿಳಿದಿರೋರು ಯಾರಪ್ಪ ಅಂತ ಹೇಳಿದ್ರೆ, ಪಂಡಿತರು ಯಾರಪ್ಪ ಅಂತ ಹೇಳಿದ್ರು ಎಲ್ಲವನ್ನು ಸಮವಾಗಿ ನೋಡೋ ಅಂಥವ್ರು ಪಂಡಿತ ಸಮದರ್ಶಿನಃ. ಇನ್ನು ಎಂತೆಂಥ ಮಾತುಗಳಿದೆ ನೋಡಿ, ಅದು ಎಷ್ಟು ಫಿಲಸಾಫಿಕಲ್ ಆಗಿದೆ. ಅದು ಸಾಮಾನ್ಯವಾಗಿ ನಮ್ಮ ಗಮನಕ್ಕೆ ಬರೋದಿಲ್ಲ, ಆದರೆ ಅಲ್ಲಿ ಹೇಳಿರೋದ್ರಿಂದ ಅದರ ಕಡೆ ಗಮನ ಹೋಗಲೇಬೇಕು ಅನ್ನೋ ಅಷ್ಟು ಒಂದು ಸೆಳೆತ ಉಂಟಾಗುತ್ತೆ. ಅಲ್ಲಿ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಯೋಗ ಕರ್ಮಸು ಕೌಶಲಂ ಅಂತ. ನಾವು ಸಾಮಾನ್ಯವಾಗಿ ಈ ಡಿಗ್ನಿಟಿ ಆಫ್ ಲೇಬರ್ಗೆ ಹೆಚ್ಚು ಗಮನ ಕೊಡೋದಿಲ್ಲ. ಅಂದರೆ ಯಾವುದೇ ಕೆಲಸ ಮಾಡಲಿ ಅದು ಚೆನ್ನಾಗಿ ಮಾಡಬೇಕು, ಅದೇ ಯೋಗ ಅಂತ ಹೇಳ್ತಾ ಇದೆ ಭಗವದ್ಗೀತೆ. ಅಂದರೆ ನೀವು ಸಣ್ಣದಾದಂಥ ಬೀದಿ ಗುಡಿಸೋ ಕೆಲಸನಾದರೂ ಇರಲಿ, ಅತ್ಯುತ್ತಮವಾದಂಥ ಇನ್ಯಾವುದೋ ಕೆಲಸ ಅಂದ್ಕೊಂಡಿರೋದಿರಲಿ ನಾವು ಉತ್ತಮ ಅಂತ, ಯಾವುದನ್ನು ಕೂಡ ಮನಸ್ಸಿಟ್ಟು ಮಾಡಿದ್ರೆ ಅದೇ ನಿಮ್ಮ ಮೋಕ್ಷಕ್ಕೆ ದಾರಿ, ಅದೇ ನಿಮ್ಮನ್ನು ದೊಡ್ಡ ಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ಇದನ್ನೇ ಯೋಗ ಅಂತ ಹೇಳ್ತಾರೆ. ಯೋಗ ಕರ್ಮಸು ಕೌಶಲಂ. ನೀವು ಮಾಡೋವಂತಹ ಕೆಲಸದಲ್ಲಿ ನೀವು ತೋರೋವಂತಹ ಕೌಶಲ ಇದೆಯಲ್ಲ, ಅದಕ್ಕೆ ಯೋಗ ಅಂತ ಹೇಳ್ತೀವ್ರಿ ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ. ಹಾಗೆ ಸಮತ್ವಂ ಯೋಗ ಉಚ್ಯತೆ. ನಾವು ಪತಂಜಲಿ ಯೋಗದ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಅಷ್ಟಾಂಗ ಯೋಗವನ್ನು, ಧ್ಯಾನ, ಯೋಗ, ಪ್ರಾಣಾಯಾಮ, ಇದನ್ನೆಲ್ಲ ಆಸನಗಳನ್ನೆಲ್ಲ ನೋಡ್ತೀವಿ. ಇದೆಲ್ಲ ಮಾಡಿದ್ರಿಂದ ಕೊನೆಗೂ ಏನು ನಮ್ಗೆ ಸಿಗೋದು ಅಂದರೆ ಸಮತ್ವಂ ಯೋಗ ಉಚ್ಯತೆ ಅಂತ ಬರುತ್ತೆ. ಇದೆಲ್ಲ ಜೀವನದಲ್ಲಿ ನಡವಳಿಕೆ ಹೇಗಿರಬೇಕು, ಯಾವುದನ್ನು ನಾವು ಅಟೈನ್ ಅಂದರೆ ಯಾವುದನ್ನು ಪ್ರಾಪ್ತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇದ್ದರೆ, ಇನ್ನು ಕೆಲವು ಅತ್ಯಂತ ಶ್ರೇಷ್ಠವಾದಂತಹ ಮಾತುಗಳಿದೆ ನೋಡಿ. ಯಾವುದು ಅಂತ ಹೇಳಿದ್ರೆ, ಈ ಜೀವನ ತತ್ವಗಳನ್ನು ಕುರಿತು ಹೇಳೋ ಅಂಥದ್ದು. ಈಗ ನಮಗೆಲ್ಲರಿಗೂ ಗೊತ್ತಿದೆ ಏನಂತ ಹೇಳಿದ್ರೆ, ಈ ಇತ್ತೀಚೆಗೆ ಸಾಮಾನ್ಯರು ಕೂಡ ಹೇಳ್ತಾ ಇರ್ತಾರೆ ಏನಂತ ಹೇಳಿದ್ರೆ, ಕರ್ಮ ರಿಟರ್ನ್ಸ್ ಅಂತ. ಅಂದರೆ ಜಗತ್ತು ಯಾವುದರ ಒಂದು ಶಕ್ತಿಯ ಮೇಲೆ ನಡೀತಾ ಇದೆ ಅಂತ ಹೇಳಿದ್ರೆ ನಮ್ಮದೇ ಕರ್ಮಗಳ ಮೇಲೆ ಅಂತ ಹೇಳ್ತಾರೆ. ಅದನ್ನು ಭಗವದ್ಗೀತೆ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂತ ಹೇಳಿದ್ರೆ, ಅಂದರೆ ನಮ್ಮ ಕರ್ಮದಿಂದಲೇ ನಾವೇ ಹುಟ್ಟುತ್ತೀವಿ, ನಾವೇ ಅದನ್ನು ಅನುಭವಿಸ್ತೀವಿ, ನಮ್ಮ ಕೆಲಸ ಅದೇ ಅನ್ನೋದನ್ನು ಎಷ್ಟು ಚೆನ್ನಾಗಿ ಹೇಳಿಬಿಡುತ್ತೆ ಒಂದು ಸಾಧಾರಣವಾದಂತಹ ಮಾತಿನಲ್ಲಿ ಅಂತ ಹೇಳಿದ್ರೆ, ಧ್ರುವಂ ಜನ್ಮ ಮೃತಸ್ಯ ಚ ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಈಗ ನೋಡಿ, ಹುಟ್ಟಿದ್ದು ಸಾಯಲೇಬೇಕಂತೆ, ಸತ್ತಿದ್ದು ಹುಟ್ಟಲೇಬೇಕಂತೆ. ಹುಟ್ಟಿದ್ದು ಸಾಯಬೇಕು ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಈಗ ಬೆಳಗ್ಗೆ ಅರಳಿದ ಒಂದು ಹೂವು ಸಾಯಂಕಾಲದಷ್ಟೊತ್ತಿಗೆ ಬಾಡೋಗುತ್ತೆ. ಆ ಥರದ್ದೇ ನೀವು ಯಾವುದನ್ನಾದರೂ ತಗೊಳ್ಳಿ, ಒಂದು ಪ್ರಾಣಿ, ಒಂದು ಕೀಟ, ಒಂದು ಪಕ್ಷಿ, ಒಂದು ಪಶು, ಯಾವುದೇ ಆಗಲಿ, ಹುಟ್ಟಿದ್ದು ಅದು 5 ನಿಮಿಷ ಇರುತ್ತೋ, 5 ವರ್ಷ ಇರುತ್ತೋ, 500 ವರ್ಷ ಇರುತ್ತೋ, ಒಟ್ಟಿನಲ್ಲಿ ಹಾಳಾಗುತ್ತೆ. ಹುಟ್ಟಿದ್ದು ಸಾಯುತ್ತೆ ಅಂತ ಗೊತ್ತು ನಮಗೆ, ನಮ್ಮ ಕಣ್ಣು ಮುಂದೆನೇ ಇದೆ. ಅದನ್ನು ನಾವು ಪ್ರಯೋಗದಿಂದ ನೋಡ್ಕೋಬಹುದು. ಈಗ ನಾವೇ ಆಗಲಿ 50 ವರ್ಷ ಬದುಕಿದ್ರೆ ಹೆಚ್ಚು, 60 ಇದ್ದರೆ ಹೆಚ್ಚು, 100 ನಮ್ಮ ಪೂರ್ಣ ಆಯಸ್ಸು, ಆಮೇಲೆ ಮುಗಿದೋಗುತ್ತೆ ನಮ್ಮ ಆಯಸ್ಸು. ಆದರೆ ಮುಂದಿನ ಮಾತಿದೆಯಲ್ಲ, ಇದು ನಮಗೆ ಗೊತ್ತಾಗೋದಿಲ್ಲ. ಕೃಷ್ಣ ಹೇಳ್ತಾ ಇದ್ದಾನೆ, ಗೀತಾಚಾರ್ಯ ಹೇಳ್ತಾ ಇದ್ದಾನೆ, ಧ್ರುವಂ ಜನ್ಮ ಮೃತಸ್ಯ ಚ. ಸತ್ತ ಮೇಲೆ ಹುಟ್ಟೋದು ಕೂಡ ಅಷ್ಟೇ ನಿಶ್ಚಿತವಾಗಿರುವಂಥದ್ದು ಅಂತ. ಹುಟ್ಟಿದ್ದು ಅದು ಸಾಯೋದು ಎಷ್ಟು ನಿಶ್ಚಿತವೋ, ಸತ್ತಿದ್ದು ಹುಟ್ಟೋದು ಅಷ್ಟೇ ನಿಶ್ಚಿತ ಅಂತ ಹೇಳ್ತಾ ಇದ್ದಾರೆ ರೀ. ಇದು ನಿಜವಾಗ್ಲೂ ನಮ್ಮನ್ನು ಯೋಚನೆಗೆ ಹಚ್ಚುತ್ತಲ್ವೇ? ಅಂದರೆ ಈ ದೇಶದಲ್ಲಿ ಎಂಥೆಂಥ ಒಂದು ಚಿಂತನೆಗಳ ಬಗ್ಗೆ ಗಮನ ಹರಿಸಿದ್ದಾರೆ, ಅದನ್ನೆಲ್ಲ ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಇದೇ ಈ ಕರ್ಮ ಸಿದ್ಧಾಂತಕ್ಕೆ ಮೂಲವಾಗಿರುವಂಥದ್ದು ಅಂತ. ಅಂದರೆ ಮಾಡಿದ್ದುಣ್ಣೋ ಮಾರಾಯ ಅಂತ ಕನ್ನಡದಲ್ಲೆಲ್ಲ ನಾವು ಸುಲಭವಾಗಿ ಹೇಳ್ತೀವಲ್ಲ, ಇಂಥ ಮಾತುಗಳೆಲ್ಲ ಇದೆ. ಅದರ ಜೊತೆಗೆ ಇನ್ನೂ ಎಂಥೆಂಥ ಶ್ರೇಷ್ಠವಾದಂಥದ್ದು ಒಂದು ಸೈನ್ಸ್ ಇದೆ ಗೊತ್ತಾ ಈ ಭಗವದ್ಗೀತೆಯಲ್ಲಿ. ಇದೇ ನಮಗೆ ಮೊದಲು ಅಟ್ರ್ಯಾಕ್ಟ್ ಆಗಿದ್ದು. ಇದನ್ನು ಭಗವದ್ಗೀತೆ ತುಂಬ ದೊಡ್ಡ ಗ್ರಂಥ, ತುಂಬ ಶ್ರೇಷ್ಠವಾದದ್ದು. ಇದನ್ನು ಅಧ್ಯಯನ ಮಾಡಬೇಕು ಅಂತ ನನಗಂತೂ ಅನಿಸಿದ್ದಿದ್ದರಿಂದ, ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಅಂತ.
ಈಗ ನೋಡಿ ಐನ್ಸ್ಟೀನು ಪಾಠ ಮಾಡ್ತಾಯಿದ್ರು ನಮಗೆಲ್ಲರಿಗೂ ಕೂಡ E=mc² ಅಂತ. ಅಂದರೆ ಎನರ್ಜಿ ಆ್ಯಂಡ್ ಮ್ಯಾಟರ್ ಇಂಟರ್ ಕನ್ವರ್ಟಿಬಲ್ ಅಂತ. ಅಂದರೆ ಒಂದನ್ನು ಇನ್ನೊಂದಾಗಿ ಪರಿವರ್ತನೆ ಮಾಡ್ಬೋದು. ಪ್ರಪಂಚದಲ್ಲಿ ಇಷ್ಟೊಂದಿದೆ, ಅದೇ ಒಂದಾಗಿ ಇನ್ನೊಂದಾಗಿ ಮತ್ತೊಂದಾಗಿ ಅದೇ ಸುತ್ತಾ ಇರುತ್ತೆ ಅಂತ. ಅದನ್ನು ಈ ಮಾತು ಹೇಳುತ್ತೆ. ಅಭಾವದಿಂದ ಭಾವ ಹುಟ್ಟೋದಿಲ್ಲ, ಭಾವದಿಂದ ಅಭಾವವೂ ಬರೋದಿಲ್ಲ. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ. ಅಂದರೆ ಇರೋದು ಇದ್ದ ಹಾಗೆ ಇರುತ್ತೆ, ಬೇರೆ ಬೇರೆ ರೂಪದಲ್ಲಿರುತ್ತೆ, ಸತ್ತರೆ ಬೇರೆ ರೂಪವನ್ನು ಪಡ್ಕೊಡುತ್ತೆ. ಈ ರೀತಿಯಾಗಿ ಇಟ್ ಸೌಂಡ್ಸ್ ಸೊ ಸೈಂಟಿಫಿಕ್, ಸೊ ಲಾಜಿಕಲ್. ಇದೆಲ್ಲ ನಾವು ಯಾವ ವಿಶೇಷವಾದಂತಹ ಪಾಠಗಳು ಮಾಡಿಲ್ಲ. ಈ ಮಾತುಗಳ ಅರ್ಥ ಕೇಳಿದ್ರೇ ಸಾಕು, ಎಂಥ ಅದ್ಭುತವಾದಂತಹ ವಿಚಾರಗಳಪ್ಪ ಇದು ಅಂತ ಅನಿಸುತ್ತೆ. ಇದರ ಜೊತೆಗೆ ಮನುಷ್ಯನಿಗೆ ಈ ಸೈಕಾಲಜಿ ಅನ್ನೋದು ಇದೆಯಲ್ಲ, ಇದು ಅವನ ಪರಿವರ್ತನೆ ಇದೆಲ್ಲ ಹೇಗೆ ಮಾಡ್ಕೋಬಹುದು ಅನ್ನೋದು, ಯಾವ ರೀತಿಯ ಆಹಾರ ತಗೋಬೇಕು ಅಂತನ್ನೋದು, ಇದೆಲ್ಲ ಈ ಸಾತ್ವಿಕ ರಾಜಸಿಕ ಇತ್ಯಾದಿಗಳ ಬಗ್ಗೆ ಎಲ್ಲ ಅದ್ಭುತವಾದಂತಹ ಇನ್ಸೈಟ್ಸ್ ಅಂತ ಹೇಳ್ತಾರಲ್ಲ, ಒಳನೋಟಗಳು, ಅದನ್ನೆಲ್ಲ ಕೊಟ್ಟಿರುವಂತಹ ಗ್ರಂಥ ಭಗವದ್ಗೀತೆ. ಇಂಥದ್ದನ್ನು ಹೋಗ್ಬಿಟ್ಟು ಯುದ್ಧಾಯುಜ್ಯಸ್ವ ಅಂತ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡ್ತಾನಲ್ಲ, ಅದು ಒಂದು ಮಾತನ್ನು ಇಟ್ಕೊಂಡು ಇಟ್ ಟೀಚಸ್ ಮಿಲಿಟೆನ್ಸಿ, ಯುದ್ಧ ಮಾಡು ಅಂತ ಹೇಳ್ತಾನೆ ಅಂತ. ಇನ್ನು ಯುದ್ಧರಂಗದಲ್ಲಿ ಯುದ್ಧ ಮಾಡು ಅಂತ ಹೇಳಿದೆ ಊಟ ಮಾಡು ಅಂತ ಹೇಳ್ಬೇಕೇನ್ರಿ? ಇಂಥ ಒಂದು ಅಪಸವ್ಯಗಳ ರೀತಿಯಲ್ಲಿ ಇವರು ಭಗವದ್ಗೀತೆಗೆ ಅರ್ಥ ಮಾಡಿ ಭಗವದ್ಗೀತೆ ಪಾಠ ಮಾಡೋದು ಬೇಡ. ಹಿಂದೂ ಧರ್ಮದ್ದು, ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಿದ್ದು, ಉತ್ತಮವಾದದ್ದು, ಶ್ರೇಷ್ಠವಾದದ್ದು ಭಗವದ್ಗೀತೆ, ಉಪನಿಷತ್ತು, ರಾಮಾಯಣ, ಮಹಾಭಾರತ, ಇದ್ಯಾವುದು ಕೂಡ ಇವರಿಗೆ ಬೇಡ. ಹೀಗೆ ಅಂತ ಹೋಗಿ ಈ 61 ಜನ ಮಹಾಮಹಿಮರು, ಪುಣ್ಯಾತ್ಮರು, ಅವರು ಎಲ್ಲರಿಗೂ ಪಾಠ ಹೇಳೋವಂಥವರು, ಪ್ರಶಸ್ತಿ ವಿಜೇತರು ಹೋಗಿ ಇನ್ನೊಂದು ಪುಣ್ಯಾತ್ಮ ಕೂತಿದ್ದಾರಲ್ಲ ಚೀಫ್ ಮಿನಿಸ್ಟರ್ ಸ್ಥಾನದಲ್ಲಿ, ಅವರಿಗೆ ಮಾರ್ಗದರ್ಶನ ಮಾಡಿಬಿಟ್ಟು ಬರ್ತಾರೆ. ಅದಕ್ಕೆ ನನಗನ್ನಿಸ್ತು, ಅಲಿಬಾಬಾ ಮತ್ತು 40 ಕಳ್ಳರ ಥರ ಈ ಸರ್ಕಾರಕ್ಕೆ ಒಂದು 61 ಜನ ಮೂರ್ಖರು, ಧೂರ್ತರು ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಏನನ್ನಿಸುತ್ತೆ ನಿಮಗೆ? ಜೈ ಶ್ರೀರಾಮ್, ಜೈ ಹಿಂದ್, ಜೈ ಭಾರತ್.